Heat, forever on fire. ಕಳೆದ ಕೆಲ ದಿನಗಳ ಹಿಂದೆ ತುಂಗಭದ್ರಾ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಮುರಿದು ಹೋಗಿತ್ತಲ್ಲ, ಅಲ್ಲಿ ಅಳವಡಿಕೆ ಮಾಡಲಿಕ್ಕೆ ಹೊಸ ಗೇಟನ್ನು ತರಲಾಗಿತ್ತು. ಆದರೆ ಆ ಕಾರ್ಯ ಸ್ಥಗಿತವಾಗಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ಆ ತುಂಗಭದ್ರಾ ಡ್ಯಾಮ್ನಲ್ಲಿ 19ನೇ ಗೇಟ್ನ ಉಳಿದ ಅರ್ಧ ಭಾಗ ಇತ್ತಲ್ಲ, ಅದನ್ನು ತೆರವುಗೊಳಿಸಲಾಗಿದೆ. ಹೀಗಾಗಿ ಆ ಹಳೆ ಗೇಟ್ ಅಡ್ಡಗೆ ಬಂದಿದೆ. ಹೀಗಾಗಿ ಹೊಸ ಚೈನ್ಗೆ, ಹೊಸ ಗೇಟ್ಗೆ ಅದು ಸರಿ ಹೊಂದ್ತಾ ಇಲ್ಲ. ನಾಳೆ ಕಾರ್ಯಾಚರಣೆಯನ್ನು ಮುಂದುವರಿಸಲಿಕ್ಕೆ ಅಧಿಕಾರಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಕಟ್ಟಾಗಿರುವಂಥ ಕ್ರಸ್ಟ್ ಗೇಟ್ ತುಂಡನ್ನು ಮೇಲೆ ಕೆತ್ತಿದೆ ತಂಡ. ಸೊ ಹೀಗಾಗಿ ಅದರ ಉಳಿದ ಅರ್ಧ ಭಾಗ ಹಾಗೂ ಹೊಸ ಭಾಗದ ಮಧ್ಯೆ ಅಳತೆ ವ್ಯತ್ಯಾಸ ಆಗ್ತಾ ಇದೆ. ಜಲಾಶಯದ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು. ಆದರೆ ನಾಳೆ ಸಮಸ್ಯೆಯನ್ನು ಸರಿಪಡಿಸಿ ಕಾರ್ಯಾಚರಣೆಯನ್ನು ಮುಂದುವರಿಕೆ ಮಾಡುವಂಥ ನಿರ್ಧಾರಕ್ಕೆ ಬರಲಾಗಿದೆ. 19ನೇ ಗೇಟ್ ಮುರಿದು ಹೋಗಿತ್ತು. ಆ ಕಾರಣಕ್ಕಾಗಿಯೇ ಯಥೇಚ್ಛ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ. ಒಂದು ವೇಳೆ ಇದನ್ನು ಹಾಗೆ ಬಿಟ್ಟರೆ ಜಲಾಶಯದಲ್ಲಿರುವಂಥ ನೀರು ವ್ಯರ್ಥವಾಗಿ ಸಮುದ್ರವನ್ನು ಸೇರುತ್ತೆ. ಹೀಗಾಗಿ ತಾತ್ಕಾಲಿಕವಾಗಿ ತಡೆಗೋಡೆ ರೀತಿಯಲ್ಲಿ ಅಲ್ಲೊಂದು ಗೇಟನ್ನು ಅಳವಡಿಕೆ ಮಾಡಿಕೊಳ್ಬೇಕು ಅಂತ ಹೇಳಿ ಬಹಳ ದೊಡ್ಡ ಮಟ್ಟದ ತುರ್ತು ಪ್ರಯತ್ನ ಇದು ಆಗ್ತಾ ಇತ್ತು. ಈ ತುರ್ತು ಪ್ರಯತ್ನದ ಮಧ್ಯೆ ಇವತ್ತು 13 ಟನ್ ತೂಕದ ಹೊಸ ಗೇಟ್ ತೆಗೆದುಕೊಂಡು ಹೋಗಲಾಗಿತ್ತು. ಆದರೆ ಈ ಹಿಂದೆ ಮುರಿದು ಇತ್ತಲ್ಲ, ಕಟ್ಟಾಗಿತ್ತಲ್ಲ, ಅದನ್ನು ತೆರವುಗೊಳಿಸಬೇಕಾಗತ್ತೆ. ಹೊಸ ಗೇಟ್ ಅಳವಡಿಕೆಗೂ ಮುನ್ನ ಹಳೆಯದ್ದನ್ನು ತೆರವುಗೊಳಿಸಬೇಕಾಗತ್ತೆ. ಸೊ ಹೀಗಾಗಿ ಅದನ್ನು ತೆರವುಗೊಳಿಸಿದ ಸಂದರ್ಭದಲ್ಲಿ ಹೊಸ ಗೇಟ್ ನಿರ್ಮಾಣ ಏನು ಮಾಡಿದ್ದಾರೆ ಅದಕ್ಕೂ ಹಳೆಯ ತುಂಡಿಗೂ ಅಂದರೆ ಒಂದೆಲ್ಲೋ ಒಂದು ಕಡೆ ಗ್ಯಾಪ್ ವ್ಯತ್ಯಾಸ ಆಗಿದೆ, ಅಳತೆ ವ್ಯತ್ಯಾಸ ಆಗಿದೆ. ಹೀಗಾಗಿ ಅದನ್ನು ನಾಳೆಗೆ ಮುಂದುವರಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಲಾಗಿದೆ. ನಾಳೆ ಶತಾಯಗತಾಯ ಈ ಕಾರ್ಯವನ್ನು ಕಂಪ್ಲೀಟ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ಇವತ್ತು ಆ ಗೇಟಿನ ಅಳವಡಿಕೆ ಕಾರ್ಯ ನಡೀತಾ ಇತ್ತು. ಹೊಸ ಗೇಟಿನ ಅಳವಡಿಕೆ ಕಾರ್ಯ ನಡೀತಾ ಇತ್ತು. ಬೋರ್ಡ್ನ ಸಿಬ್ಬಂದಿಗಳಿದ್ದಾರೆ, ಜಲಾಶಯದ ಸಿಬ್ಬಂದಿಗಳಿದ್ದಾರೆ, ನೀರಾವರಿ ಅಧಿಕಾರಿಗಳಿದ್ದಾರೆ. ಇದರ ಜೊತೆಗೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೂ ಕೂಡ ಅಲ್ಲಿ ಸ್ಥಳದಲ್ಲಿದ್ದರು. ಕೊಪ್ಪಳದ ಶಾಸಕ ರಾಘವೇಂದ್ರ ಇಟ್ನಾಳ್ ಕೂಡ ಇದ್ದರು. ಕೊಪ್ಪಳದ ಸಂಸದ ರಾಜಶೇಖರ್ ಇಟ್ನಾಳ್ ಕೂಡ ಇದ್ದರು. ಈ ಕೆಲಸವಾದ ಪ್ರಗತಿಯನ್ನು ಪರಿಶೀಲಿಸ್ತಾ ಇದ್ದರು. ಆದರೆ ಎಲ್ಲ ಒಂದು ಕಡೆ ತಾಂತ್ರಿಕವಾಗಿ ಕೆಲವಷ್ಟು ವ್ಯತ್ಯಾಸಗಳಾಗಿದ್ದಾವೆ. ಅಳತೆಯ ವ್ಯತ್ಯಾಸದ ಕಾರಣಕ್ಕಾಗಿ ಇವತ್ತು ಸಂಪೂರ್ಣ ಕೆಲಸ ಆಗಿಲ್ಲ. ಸೊ ಹೀಗಾಗಿ ನಾಳೆ ಆ ಕೆಲಸವನ್ನು ಮತ್ತೆ ಕೈಗೆತ್ತಿಕೊಂಡು ಹೇಗಾದರೂ ಮಾಡಿ ನಾಳೆ ಶತಾಯಗತಾಯ ಆ ಕೆಲಸವನ್ನು ಪೂರ್ಣಗೊಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಿರಂತರವಾದಂಥ ಪ್ರಯತ್ನ ಸಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಈ ಅಳತೆ ಮುಂಚೆನೇ ಒಂದು ಅಂದಾಜು ಮಾಡ್ಕೊಳ್ಬೇಕಾಗಿತ್ತಲ್ವಾ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಎಷ್ಟು ಮುರಿದಿದೆ ಅನ್ನೋದು ಹರಿಯುವ ನೀರಲ್ಲಿ ಅವರಿಗೆ ಗೊತ್ತಾಗ್ಲಿಲ್ವಾ? ಆ ಅಳತೆ ಅಂದಾಜು ಲೆಕ್ಕ ಇಲ್ಲದ ಕಾರಣಕ್ಕಾಗಿ ಇವತ್ತೊಂದು ಸ್ಥಗಿತವಾಗಿರೋದು ಮೇನ್ ಕಾರಣನ? ನಾಳೆ ಇದನ್ನು ಯಾವ ರೀತಿ ಸರಿಪಡಿಸ್ತಾರೆ? ಅಥವಾ ಹೊಸ ಗೇಟನ್ನೇ ತಗೊಂಬರ್ತಾರಾ ಅಥವಾ ಹೆಚ್ಚಿನ ರೀತಿಯಲ್ಲಿ ಅದನ್ನೇನಾದ್ರು ಫ್ಲೆಕ್ಸಿಬಲ್ ಮಾಡಲಿಕ್ಕೆ ಅವಕಾಶ ಇದೆಯಾ? ಏನು ಕತೆ? ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚುವ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಇವತ್ತು 13 ಟನ್ ಏನಂದ್ರೆ ತೂಕ ಬರುವಂತ ಹೊಸ ಸ್ಟಾಪ್ ಲಾಕ್ ಗೇಟ್ ಅನ್ನ ಅಳವಡಿಸುವ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸ್ಟಾಪ್ ಲಾಕ್ ಗೇಟ್ ಅನ್ನು ತರಿಸಲಾಗಿತ್ತು. ಅದರಿಂದ ಅಲ್ಲಿಂದ ಜೆಎಸ್ಡಬ್ಲ್ಯೂನಿಂದ ಸ್ವತಃ ಜೀರೋ ಟ್ರಾಫಿಕ್ ನಲ್ಲಿ 13 ಟನ್ ತೂಕದ ಸ್ಟಾಪ್ ಲಾಕ್ ಗೇಟ್ ತರಿಸಲಾಗಿತ್ತು. ಅದರ ಜೊತೆಗೆ ಕ್ರೇನ್ಗಳ ಸಹಾಯದಿಂದ ಒಂದು ಕಡೆ 90 ಟನ್ ತೂಕದ ಕ್ರೇನ್ ಇರುವುದು, ಅದಕ್ಕೆ 60 ಟನ್ ತೂಕದ ಇನ್ನೊಂದು ಕ್ರೇನ್, ಅಂದ್ರೆ 2 ಕ್ರೇನ್ ಅನ್ನು ಬಳಸಿ ಇವತ್ತು ಆ ಸ್ಟಾಪ್ ಲಾಕ್ ಗೇಟ್ ಅನ್ನು ಅಳವಡಿಸುವ ಕೆಲಸ ಆಗಿತ್ತು. ಏನು ಜಲಾಶಯ ತಜ್ಞಂತ ಕನ್ನಯ್ಯ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು. ಆದ್ರೆ ಏನು 64 ಅಡಿ ಉದ್ದದ ಇದು ಸ್ಟಾಪ್ ಲಾಕ್ ಇಟ್ಟಿರುತ್ತೆ, ಅಲ್ಲಿ ಸ್ವಲ್ಪ ಒಂದು 3-4 ಇಂಚು ಜಾಸ್ತಿ ಅಂದ್ರೆ ಆ ಗೇಟ್ ಬಂದಿರುತ್ತದೆ. ಆ ಕಾರಣಕ್ಕಾಗಿ ಆ ಗೇಟ್ ಅಳವಡಿಸುವಾಗ ಗೋಡೆಗೆ ಟಚ್ ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ಅದು ಸ್ಟಾಪ್ ಲಾಕ್ ಗೇಟ್ ಅನ್ನ ಅಳವಡಿಸುವ ನಿಟ್ಟಿನಲ್ಲಿ ಮೇಲೆ ಕೆತ್ತಿ ಮತ್ತೆ ಅದನ್ನ ಮತ್ತೆ ವಾಪಸ್ ತೆಗೆದುಕೊಂಡು ಈಗ ಸ್ವತಃ ಜಲಾಶಯದ ಮೇಲಿಟ್ಟು ಅದನ್ನ ಏನ್ ಎಕ್ಸ್ಟ್ರಾ ಬಂದಿದೆ, ಅಳತೆಗಿಂತ ಜಾಸ್ತಿ ಏನು ಎಕ್ಸ್ಟ್ರಾ ಬಂದಿದೆ ಅದನ್ನ ಕಟ್ ಮಾಡುವಂತ ಕೆಲಸ ಪ್ರಗತಿ ನಡೀತಿದೆ ಅಂತ ಹೇಳ್ಬೋದು. ಆದ್ರೆ ರಾತ್ರಿ ವೇಳೆ ಆಗಿರೋದ್ರಿಂದ, ಯಾಕಂದ್ರೆ ರೈತ ಜಲಾಶಯ ಮೇಲೆ ಲೈಟಿಂಗ್ ವ್ಯವಸ್ಥೆ ಜಾಸ್ತಿ ಇರಲ್ಲ, ಆ ಲೈಟಿಂಗ್ ಇಲ್ಲ ಸಂದರ್ಭದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಖಂಡಿತ ಕೂಡ ಜಲಾಶಯಕ್ಕೆ ಧಕ್ಕೆ ಆಗ್ಬೋದು. ಆ ಕಾರಣಕ್ಕಾಗಿ ಈ ಕಾರ್ಯಾಚರಣೆ ಈಗಾಗಲೇ ಕಟ್ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಅದೇನು ಸಂಪೂರ್ಣವಾಗಿ ಕಂಪ್ಲೀಟ್ ಆದ್ರೆ ಖಂಡಿತ ಕೂಡ ಬೆಳಗ್ಗೆಯಿಂದ ಕಾರ್ಯಾಚರಣೆ ಅಥವಾ ಗೇಟ್ ಅಳವಡಿಸುವಂತ ಕೆಲಸ ಆಗ್ತಾ ಇರುತ್ತದ್ದು. ಆದ್ರೆ ಅದ್ರ ಜೊತೆಗೆ ಹೇಳ್ತಂದ್ರೆ ಏನು ಈ ಹಿಂದೆ
ಸ್ಟಾಪ್ ಲಾಗ್ ಏನು ಕ್ರಸ್ಟ್ ಗೇಟ್ ಕಚ್ಕೊಂಡೋಗಿತ್ತು, ಅದ್ರ ಒಂದು ಭಾಗ ತುಂಡು ಇತ್ತು. ಆ ತುಂಡು ಅಲ್ಲೇ ಉಳ್ಕೊಂಡಿದ್ರಿಂದ ಈ ಗೇಟ್ ಅಳವಡಿಸುವಾಗ ಅದು ತೊಂದರೆ ಆಗಿರುವಂತದ್ದು. ಸ್ವತಃ ಅಲ್ಲಿನ ಏನ್ ಅಗ್ನಿಶಾಮಕ ದಳ ಸಿಬ್ಬಂದಿ ತಮ್ಮ ಏನಾದ್ರೆ ಜೀವನ ಲೆಕ್ಕಿಸದೆ ಈಗ ಕ್ರೇನ್ ಮೂಲಕ ಆ ಸ್ಟಾಪ್ ಲಾಗ್ ಗೇಟ್ ಇತ್ತು, ಆ ಗೇಟ್ ಅನ್ನ ಒಂದು ತುಂಡನ್ನ ಮೇಲಕ್ಕೆತ್ತುವಂತ ಕೆಲಸ ಮಾಡಿರೋದು. ಅವೆಲ್ಲ ದೃಶ್ಯಗಳು ಕೂಡ TV5 ಲಭ್ಯವಾದ್ದು. ಒಟ್ಟಾರೆ ಏನಂದ್ರೆ ಈಗ ಸ್ಟಾಪ್ ಲಾಗ್ ಗೇಟ್ ಅನ್ನ ಅಳತೆ ಮೀರಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಇದು ಅಡೆತಡೆ ಉಂಟಾಗಿದ್ದು. ಏನು ಈಗಾಗಲೇ ಅದು ಕಟ್ಟು ಮಾಡುವಂತ ಕೆಲಸ ಆಗಿದೆ. ಅದ್ರ ಜೊತೆಗೆ ಬೆಳಗ್ಗೆ ಏನಾದ್ರು ಸಕ್ಸಸ್ ಆದ್ರೆ ಖಂಡಿತರು ಕೂಡ ಅದೇನು ಅಳತೆಗೆ ಸಂಪೂರ್ಣವಾಗಿ ಬಂದ್ರೆ ಅದನ್ನ ನಾಳೆ ಅಳವಡಿಸುವಂತ ಕೆಲಸ ಆಗ್ಬೇಕಾಗಿರೋದು. ದರ್ಶಕ. ಎಸ್, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.